ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನೆಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಏನಿದು ತುಂಬ ದಿವಸ ಆದಮೇಲೆ ನಾನು ವಿಡಿಯೋ ಹಾಕ್ತಾ ಇದ್ದೀನಿ ಅಂದ್ಕೊಂಡ್ರೆ ವಿಡಿಯೋ ಬೇಕಾದಷ್ಟು ಮಾಡಿ ಇಟ್ಟಿದ್ದೇನೆ, ಡೈಲಿ ಮಾಡಿ ಇಡ್ತಾ ಇದ್ದೇನೆ. ಆದರೆ ಎಡಿಟ್ ಮಾಡಲಿಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ. ಫುಲ್ ಬ್ಯುಸಿ ಆಯಿತು ನೋಡಿ. ಈಗ ನಾನು ತೋರಿಸ್ತೇನೆ ಇವತ್ತು ನಾನು ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಉಂಟಲ್ವಾ ಇಂಥ ಕೊಟ್ಟಿಗೆ ಮತ್ತು ನಮ್ಮ ಕೊಂಕಣಿಯಲ್ಲಿ ಜ್ಯೂಸಿ ಅಂತ ಹೇಳ್ತೇವೆ, ಅದನ್ನು ಮಾಡಿದ್ದೇನೆ ನೋಡಿ. ಈಗ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಅಕ್ಕಿ ನೆನೆಸಿಟ್ಟಿದ್ದೆ ಮೊದಲೇ, ಅದನ್ನು ಹಾಕಿ ರುಬ್ತಾ ಇದ್ದೀನಿ. ನಾವು ದೋಸೆ ಮಾಡುವಾಗ ಮತ್ತು ಇಡ್ಲಿ ಮಾಡುವಾಗ ಎಲ್ಲ ಹೇಗೆ ರುಬ್ಬಿಡ್ತೀವಿ ಹಾಗೆ ಇದು ರಾತ್ರಿ ನಾನು ರುಬ್ಬಿ ಇಡ್ತಾ ಇದ್ದೇನೆ. ತುಂಬ ನೈಸ್ ಮಾಡಲಿಲ್ಲ, ಸ್ವಲ್ಪ ತರಿ ಮಾಡಿದೆ. ಹಾಗೆ ಸ್ವಲ್ಪ ನಮ್ಮದು ಕುತ್ತಿ ಮಾಡೋ ಉಡಿ ಸಹ ಇತ್ತು, ಅದನ್ನು ಸಹ ನಾನು ಸೇರಿಸ್ಕೊಂಡೆ. ಈಗ ಚೆನ್ನಾಗಿ ನೋಡಿ, ಇದು ನೆಕ್ಸ್ಟ್ ಡೇ ಬೆಳಗ್ಗೆ ತೆಗೆದು ನೋಡಿ ಎಷ್ಟು ಗಟ್ಟಿಯಾಗಿದೆ. ನಾನು ಒಲೆ ಹತ್ರ ಇಟ್ಟಿದ್ದೆ, ಗಟ್ಟಿಯಾಗಿದೆ. ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ನನಗೆ ಯಾವ ಹದ ಬೇಕು ಆ ಹದಕ್ಕೆ ನಾನೀಗ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಈಗ ಹಿಟ್ಟು ರೆಡಿಯಾಗಿದೆ. ಮಾಮೂಲು ನಮ್ಮ ದೋಸೆ ಇಡ್ಲಿ ಮಾಡಲಿಕ್ಕೆ ಯಾವ ಥರ ಇರ್ತದೆ ಆ ಥರನೇ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಳ್ಳಿ. ಹಾಕಿ ಒಂದು 5 ನಿಮಿಷ ಇಟ್ಟು ನೆಕ್ಸ್ಟ್ ನಾವು ಅದನ್ನು ಈ ಕೊಟ್ಟಿಗೆ ಇದಲ್ವ ಅದು ಮೊದಲೇ ನಾನು ಬಾಳೆ ಎಲೆಯಲ್ಲಿ ಬೇಯಿಸ್ಬೋದು. ಹೀಗೆ ಕಟ್ಟಿ ನೋಡಿ, ಒಂಥರ ಇದಕ್ಕೆ ಕೊಟ್ಟಿಗೆ ಏನೋ ಹೇಳ್ತಾರೆ, ಕಟ್ಟಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಅದನ್ನು ಮಡಚಿ ಅದರಲ್ಲಿ ಸಹ ಇದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ನನ್ನ ಮನೆಯಲ್ಲಿ. ನಾನಿದು ಕಡಲೆಪುರಿ ಎಲ್ಲ ಮಾಡಲಿಕ್ಕೆ ಕವರ್ ಮಾಡ್ತಾರಲ್ವ ಆ ಟೈಪ್ ಮಾಡಿದೆ. ಆ ಟೈಪ್ ಮಾಡಿ ಅದರಲ್ಲಿ ಹಿಟ್ಟು ಹಾಕಿ ಎಷ್ಟು ಬೇಕೋ ಅಷ್ಟೇ ಹಿಟ್ಟು ಹಾಕಿ ಚೆನ್ನಾಗಿ ಕಟ್ಟೋದು. 2 ಸೈಡ್ ಸಹ ಕಟ್ಟಿದರೆ ಆಯಿತು. ಇದನ್ನು ಮಾವಿನ ಎಲೆಯಲ್ಲಿ ಮಾಡ್ತಾರೆ ಮತ್ತು ಬಾಳೆ ಎಲೆಯಲ್ಲಿ ಮಾಡ್ತಾರೆ, ಇದು ಸಹ ಮಾಡ್ತಾರೆ, ಅದು ಹಲಸಿನ ಎಲೆಯಲ್ಲಿ ಸಹ ಮಾಡ್ತಾರೆ. ಮಾವಿನ ಎಲೆಯಲ್ಲಿ ಮಾಡಿದ್ದು ಯಾರೋ ಒಂದು ವಿಡಿಯೋ ಮಾಡಿದ್ರು, ಅದರಲ್ಲಿ ನೋಡಿದ್ದು ನಾನು. ಮಾವಿನ ಎಲೆಯಲ್ಲಿ ಮಾಡಿದ್ದು, ಹಲಸಿನ ಎಲೆಯಲ್ಲಿ ಮಾಡ್ತಾರೆ ಮತ್ತು ಬಾಳೆ ಎಲೆಯಲ್ಲಿ ಮಾಡ್ತಾರೆ ನೋಡಿ. ನಾನು 1 ಗ್ಲಾಸ್ ಅಕ್ಕಿ ಹಾಕಿದ್ದೆ, ಒಂದು ಅರ್ಧ ಗ್ಲಾಸ್ ಅದು ಕುತ್ತಿ ಪುಟ್ಟದು ಹುಡಿ ಇತ್ತು, ಅದನ್ನೆರಡ ಮಿಕ್ಸ್ ಮಾಡಿ ನೋಡಿ, ಟೋಟಲ್ 4 ಆಯಿತು. ಈಗ ಇದೊಂದು ಇಡ್ಲಿ ಪಾತ್ರೆ ಇದೆ, ಅದು ಇದರಲ್ಲಿ ಗ್ಯಾಸಲ್ಲಿ ಮಾತ್ರ ಆಗೋದು, ಒಲೆಯಲ್ಲಿ ಇಡ್ಲಿಕ್ಕಾಗಲ್ಲ. ಮತ್ತು ಇದರಲ್ಲಿ ತುಂಬ ನೀರು ಸಹ ಹಾಕ್ಲಿಕ್ಕಾಗಲ್ಲ. ಒಂದು ಅರ್ಧ ಗಂಟೆ ಅಷ್ಟೇ, ಅರ್ಧ ಗಂಟೆ ಇಟ್ಟ ತಕ್ಷಣ ಅದರ ನೀರೆಲ್ಲ ಖಾಲಿಯಾಗಿರ್ತದೆ. ಈಗ ಇಟ್ಟಿದ್ದೇನೆ ನಾನು ಕೊಟ್ಟಿಗೆ, ಅದು ರೆಡಿ ಆಗ್ತಾ ಇದೆ, ಅದಿನ್ನು ಬೇಯಬೇಕಷ್ಟೇ. ಅಷ್ಟರಲ್ಲಿ ನಾನೀಗ ಇಲ್ಲಿ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ತಂದಿದ್ದು ಸ್ವಲ್ಪ ಬಾಕಿ ಇತ್ತು, ಹಾಗೆ ಅದನ್ನು ಸಹ ಒಂದು ಸಾಂಬಾರು ಟೈಪ್ ಮಾಡು ಅಂತೇಳಿ ಪಾಲಕ್ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಈರುಳ್ಳಿ ಮತ್ತು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ನೆಕ್ಸ್ಟ್ ಇದಕ್ಕೆ ಒಂದು 4 ಆಲೂಗೆಡ್ಡೆ, ಚಿಕ್ಕದೊಂದು 4 ಆಲೂಗೆಡ್ಡೆ ಇತ್ತು, ಅದನ್ನು ಹಾಕ್ಕೊಂಡಿದ್ದೇನೆ. ಮತ್ತು ಸ್ವಲ್ಪ ಉಪ್ಪು ಮತ್ತು ನೀವು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಒಂದು ವಿಶಿಲ್ ಸಾಕಾಗ್ತದೆ. ಆಲೂಗೆಡ್ಡೆ ಎಲ್ಲ ಹಾಕಿದ್ದಲ್ವ, ನೀವು 3-4 ವಿಶಿಲ್ ಹಾಕಿದರೆ ಆಲೂಗೆಡ್ಡೆ ಎಲ್ಲ ಇದಾಗಿರ್ತದೆ. ಈಗ ನಾನಿದು ಮಿಕ್ಸಿ ಮಾಡಲಿಕ್ಕೆ ಕರಿಮೆಣಸು, ಬೆಳ್ಳುಳ್ಳಿ, ಅರಶಿನ, ಮೆಣಸಿನ ಹುಡಿ ಮತ್ತು ಕೊತ್ತಂಬರಿ ಹುಡಿ ಸ್ವಲ್ಪ ಇತ್ತು. ನೆಕ್ಸ್ಟ್ ತೆಂಗಿನಕಾಯಿ ಹಾಕಿ ರುಬ್ಕೊಳ್ತಾ ಇದ್ದೇನೆ. ಅದರಲ್ಲಿ ಕುಕ್ಕರಲ್ಲಿ
ಬೇಯ್ತಾ ಇರ್ತದೆ. ಅಷ್ಟರಲ್ಲಿ ನಂದು ನೋಡಿ ಇದು ಸಹ ಆಯಿತು, ಅದು ಸಹ ಬೆಂದಿದೆ. ಈಗ ಎರಡು ಮಿಕ್ಸ್ ಮಾಡಿ ಒಂದು ಸಾಂಬಾರು. ತುಂಬ ಗಟ್ಟಿ ಇದೆ, ಇದಕ್ಕೆ ಇನ್ನೂ ಸ್ವಲ್ಪ ನೀರೆಲ್ಲ ಸೇರಿಸಬೇಕು. ನೋಡಿ ಇಷ್ಟು ಸೇರಿಸ್ಕೊಂಡಿದ್ದೇನೆ ನಾನು. ಇದೀಗ ಸಾಂಬಾರು ರೆಡಿಯಾಗಿದೆ. ಹಾಗೆ ನುಗ್ಗೆ ಸಹ ನಾನು ಬೇಯಿಸಿ ಇಟ್ಟಿದ್ದೆ, ಅದು ಇದರಲ್ಲಿ ಹಾಕಲಿಕ್ಕೆ ಕುಕ್ಕರಲ್ಲಿ ಹಾಕಲಿಕ್ಕೆ ಮರ್ತೋಗಿತ್ತು ನನಗೆ. ನುಗ್ಗೆಗೆ ಸ್ವಲ್ಪ ಮೆಣಸುಡಿ ಮತ್ತು ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ ನೋಡಿ. ಇದು ಅದನ್ನು ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಉಪ್ಪು ಅಷ್ಟು ಹಾಕಿ ಕೊಟ್ಟಿಗೆ. ಮತ್ತು ಇದು ರೆಡಿಯಾಗಿದೆ ಸಾಂಬಾರು. ಇವಾಗ ನಾನು ದಿವಸಿ ಮಾಡ್ತಾ ಇದ್ದೇನೆ. ಇಲ್ಲಿ ತೆಂಗಿನ ತುರಿನ ಮಿಕ್ಸಿ ಮಾಡಲಿಕ್ಕೆ ತಗೊಳ್ತಾ ಇದ್ದೇನೆ. ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಬಿ ಇಟ್ಕೊಂಡಿದ್ದೇನೆ. ಜೊತೆಗೆ ರೊಟ್ಟಿಗೆ ಮಾಡುವ ಹಾಗೆ ಹಿಟ್ಟನ್ನು ಸಹ ಕಲಸಿ ಇಟ್ಟಿದ್ದೇನೆ. ತುಂಬ ಗಟ್ಟಿ ಸಹ ಇಲ್ಲ. ಇನ್ನೊಂದು ಸೈಡ್ ನಾನು 2 ಬೆಲ್ಲನ ಅದನ್ನು ಜೋಣಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇಷ್ಟ ಆಯಿತು. ಇದನ್ನು ನಾವು ದಿವಸಿ ಮಾಡಲಿಕ್ಕೆ ಕೈಯಿಂದನೇ ಬೇಕಾದರೆ ಉದ್ದ ಉದ್ದ ನಾವು ಮ್ಯಾಗಿ ಟೈಪ್ ಆಗಿ ಮಾಡ್ಬೋದು. ಅದು ಮಾಡಲಿಕ್ಕೆ ಟೈಮ್ ಸಾಕಾಗಲ್ಲ ಅಂತ ಹೇಳಿ ನಾನಿಲ್ಲಿ ನೋಡಿ ಚಕ್ಕುಲಿ ಮಾಡ್ತೀವಲ್ವ, ಅದರಲ್ಲೇ ನಾನು ಆ ಹಿಟ್ಟನ್ನು ಹಾಕಿ ಬಿಸಿ ನೀರಿನಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಬಿಸಿ ನೀರಲ್ಲಿ ಇದು ನೀವು ಮಾಡಬೇಕಾದ್ರೆ ಸ್ಟೌವಲ್ಲೇ ಇದು ಬೆಂಕಿ ಇರಬೇಕು, ಆವಾಗಲೇ ಮಾಡಿ. ನಾನಿಲ್ಲಿ ನನಗೆ ಮಾಡಿ ಅಭ್ಯಾಸ ಉಂಟು ಅಂತೇಳಿ ನಾನು ಇಳಿಸ್ಕೊಂಡು ಮಾಡ್ತಾಯಿದ್ದೀನಿ. ಅದು ನೀರು ಚೆನ್ನಾಗಿ ಕುದೀತಾ ಇರಬೇಕು, ಸ್ವಲ್ಪ ಎಣ್ಣೆ ಹಾಕಿ. ನೆಕ್ಸ್ಟ್ ಅದರಲ್ಲೇ ಮಾಡಿದರೆ ಹಾಗೇ ಬೇಯ್ಕೊಳ್ಳುತ್ತೆ ಅದು. ಈಗ ನಂದು ಅದು ರೆಡಿ ಆಗಿದೆ, ನಾನು ಇನ್ನೂ ಬೇಯಿಸ್ಕೊಳ್ತಾ ಇದ್ದೆ ನೋಡಿ. ಹೀಗೆ ಒಂದು ಒಳ್ಳೆ ಕುದಿ ಬರಲಿ, ಆವಾಗ ಅದು ಅಷ್ಟು ಉದ್ದ ಇದೆ ಅಲ್ವಾ, ಅದೆಲ್ಲ ಕಟ್ಟಾಗ್ತದೆ. ಇವಾಗ ನಾನು ಇದಕ್ಕೆ ರುಬ್ಬಿದಂತಹ ತೆಂಗಿನ ರಸ ಹಾಕ್ಬೋದು. ನಾನು ರಸ ಹಾಕಲಿಲ್ಲ, ನಾನು ರುಬ್ಕೊಂಡಿದ್ದೀನಲ್ಲ ತೆಂಗಿನಕಾಯಿ, ಅದನ್ನೇ ಹಾಗೆ ಹಾಕಿದ್ದೇನೆ. ಇದು ಸಹ ಗಟ್ಟಿ ಇದೆ, ಇದಕ್ಕೆ ಇನ್ನೂ ಸ್ವಲ್ಪ ನೀರು ಸೇರಿಸಿ ಸ್ವಲ್ಪ ತೆಳ್ಳಗೆ ಮಾಡಬೇಕು. ಇದೀಗ ಅಕ್ಕಿ ಹಿಟ್ಟಿನಿಂದ ಮಾಡಿದ್ದು ಇದು ಮಾಡಿದ್ದಲ್ವ, ಅದೆಲ್ಲ ಚೆನ್ನಾಗಿ ಬೇಯ್ತಾ ಬಂದಿದೆ. ಇವಾಗ ಅದರೇ ಸೋಸ್ಕೊಂಡು ನಾನು ಬೆಲ್ಲದ ನೀರನ್ನು ಹಾಕ್ತಾಯಿದ್ದೀನಿ ನೋಡಿ ಜೋನಿ. ಅದರಲ್ಲಿರೋ ಕಸ ಎಲ್ಲ ಹೋಗಬೇಕಲ್ಲ, ಹಾಗೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಹಾಕಿದ ತಕ್ಷಣ ನೋಡಿ ಕಲರ್ ಹೇಗೆ ಚೇಂಜ್ ಆಗ್ತದೆ ಅಂತ. ತುಂಬ ಸಿಹಿ ಮಾಡಬೇಡಿ, ತಿನ್ನಲಿಕ್ಕಾಗಲ್ಲ. ಸ್ವಲ್ಪ ಲೈಟ್ ಸಿಹಿ ಇದ್ದರೆ ಚೆನ್ನಾಗಾಗ್ತದೆ. ಬೆಳಗಿನ ತಿಂಡಿ, ಸಂಜೆ ಸ್ನ್ಯಾಕ್ ಟೈಮಿಗೂ ಚೆನ್ನಾಗಾಗ್ತದೆ. ಈಗ ಇಲ್ಲಿ ನೋಡಿ ಕೊಟ್ಟಿಗೆ ಸಹ ರೆಡಿಯಾಗಿದೆ. ನಾನೀಗ ಅದೆರಡು ಗಂಟು ಕಟ್ಟಿದ್ದಲ್ಲ ಅದನ್ನು ಬಿಚ್ಚಿ ಈಗ ತೆಗಿತಾ ಇದ್ದೇನೆ ಬಾಳೆ ಎಲೆಯಿಂದ. ಯಾಕೆ ಇಷ್ಟು ಕಷ್ಟಪಡ್ತಾಳೆ ಅಂದ್ಕೊಳ್ಬೇಡಿ, ಅದು ಬಿಸಿ ಸಹ ಇದೆ. ಮತ್ತು ಒಂದು ಕೈಯಲ್ಲಿ ಮೊಬೈಲ್ ಇತ್ತು, ಇನ್ನು ಒಂದು ಕೈಯಲ್ಲಿ ಬಿಡಿಸ್ತಾ ಇದೆ. ಇವಾಗ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಇದಾಯಿತು, ಕಟ್ ಮಾಡಿ ಆಯಿತು. ಈಗ ನೋಡಿ ಸಾಂಬಾರು ಸಹ ರೆಡಿಯಾಗಿದೆ. ನಮಗೆ ಈ ಕೊಟ್ಟಿಗೆ ಇಡ್ಲಿಗೆಲ್ಲ ಸ್ವಲ್ಪ ಸಾಂಬಾರೆಲ್ಲ ನೀರು ಥರ ಇದ್ದರೆ ಚೆನ್ನಾಗಿರ್ತದೆ. ತುಂಬ ಗಟ್ಟಿ ಇದ್ದರೆ ಚೆನ್ನಾಗಾಗಲ್ಲ ನೋಡಿ. ಈಗ ಕೊಟ್ಟಿಗೆ ಮತ್ತು ಸಾಂಬಾರು ರೆಡಿಯಾಗಿದೆ. ಅದ್ರ ಜೊತೆಗೆ ದಿವಸಿ ಸಹ ರೆಡಿಯಾಗಿದೆ. ಇದರಲ್ಲಿ ಕಡುಬು ಮಾಡಿ, ಚಿಕ್ಕ ಕಡುಬು ಮಾಡಿ ಸಹ ಮಾಡ್ತಾರೆ. ಥ್ಯಾಂಕ್ ಯು.